ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ, ಇವತ್ತು ತುಂಬ ಟೇಸ್ಟಿಯಾದಂಥ ಮತ್ತು ತುಂಬ ಹೆಲ್ದಿ ಫುಡ್ ಕೂಡ ಇದು. ಬೂದ್ಗುಂಬಳಕಾಯಿನಲ್ಲಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ರಾಗಿ ಹಿಟ್ಟು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ಚಿರೋಟಿ ರವೆ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣಸಿನ್ಕಾಯಿ 1-2 ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಬೂದ್ಗುಂಬಳಕಾಯಿನ ತುರಿದು ಇಟ್ಕೊಂಡಿದ್ದೀನಿ, ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಳ್ಬೇಕು. ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರೇನು ಹಾಕೋದು ಬೇಡ, ಬೂದ್ಗುಂಬಳಕಾಯಿ ತುರಿದಿದ್ದೀವಲ್ಲ ಅದೇ ಇದರಲ್ಲಿನೇ ಕಲಸಿದ್ರೆ ಸಾಕು ಹಿಟ್ಟು. ನೀರು ಸ್ವಲ್ಪನೂ ಬೇಡ ಇದಕ್ಕೆ. ಇದನ್ನು ನೀಟಾಗಿ ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಕಲಸಿದಿಟ್ಟು ರೆಡಿಯಾಗಿದೆ. ನಾನು ತವ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ತವ ತಣ್ಣಗಿದಾಗಲೇ ರೊಟ್ಟಿ ತಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಈ ರೀತಿ ನೀರು ಚಿಮುಕಿಸಿ ತಟ್ಕೊಳ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ತಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ನೀಟಾಗಿ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಳ್ಬೋದು. ಈ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪನೂ ನೀರು ಬೇಡ. ಬೂದ್ಗುಂಬಳಕಾಯಿ ರಸ ಇದೆಯಲ್ಲ ಅದರಲ್ಲೇ ನೀರಿರುತ್ತೆ, ತುರಿದಿದ್ರಲ್ಲೇ ನೀರಿರುತ್ತೆ, ಅದರಲ್ಲಿ ಕಲಿಸ್ಕೊಂಡ್ರೆ ಸಾಕು. ಈ ರೀತಿ ತೆಳ್ಳಗೆ ಇಟ್ಟು ರೊಟ್ಟಿನ ತಟ್ಟಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಎಷ್ಟು ತೆಳ್ಳಗೆ ಬೇಕಾದರೆ ತಟ್ಕೊಳ್ಬೋದು. ಈಗ ನಾನಿಲ್ಲಿ ಐ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಇದಕ್ಕೆ ತಟ್ಟಿದ ಮೇಲೆ. ಹೀಗೆ ಮುಚ್ಚಿಟ್ಕೊಳ್ಬೇಕು. ಬೇಯಬೇಕಾದ್ರೆ ಐ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಈ ರೀತಿ ಎರಡೂ ಕಡೆನೂ ಬೇಯಿಸ್ಕೊಳ್ಬೇಕು. ಮುಚ್ಚಿಡೋದ್ರಿಂದ ಬೆಳ್ಳಗೆ ಬರೋದಿಲ್ಲ, ನೀಟಾಗಿ ಬರುತ್ತೆ. ರೊಟ್ಟಿ ತಟ್ಟಿದ್ದನ್ನೇ ನಾವು ಮುಚ್ಚಿಡಬೇಕು. ಈಗ ನೋಡಿ ಎಷ್ಟು ನೀಟಾಗಿ ಎತ್ತಕ್ಕೆಲ್ಲ ಸಿಗುತ್ತೆ ಇದು. ಬೂದ್ಗುಂಬಳಕಾಯಿ ತುರಿದ್ಬಿಟ್ಟು ಅದರಲ್ಲಿ ರೊಟ್ಟಿ ಮಾಡೋದ್ರಿಂದ ಹೆಲ್ದಿ ಫುಡ್ ಕೂಡ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.